ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈ ನಮ್ಮ ಕಿರುನಾಟಕ ಸಮಾಜದ ಯಾವುದೇ ವ್ಯಕ್ತಿ, ಸಮುದಾಯ, ಧರ್ಮ, ಯಾವುದೇ ನಂಬಿಕೆಗಳನ್ನ, ಧಾರ್ಮಿಕ ಭಾವನೆಗಳನ್ನ ಅಪಮಾನ ಮಾಡೋ ಉದ್ದೇಶನ ಹೊಂದಿಲ್ಲ. ದಯವಿಟ್ಟು ಪ್ರೋತ್ಸಾಹಿಸಿ, ಸಹಕರಿಸಿ. ಕಲ್ಯಾಣ್, ನಮಸ್ತೆ ಕಲ್ಯಾಣ್. ಹಾಯ್ ಕಲ್ಲೇಶ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಕಲ್ಯಾಣ್, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ರೀ. ಮನೆಯಲ್ಲೆಲ್ಲ ಹೇಗಿದ್ದೀರಾ ಕಲ್ಯಾಣ್? ಮನೆಯೆಲ್ಲ ತುಂಬಾ ಚೆನ್ನಾಗಿದ್ದಾರೆ ರೀ. ಮತ್ತೆ ಏನ್ ವಿಶೇಷ? ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ದೆ, ಇಲ್ಲೇ ಸಿಕ್ಕ್ರಿ, ತುಂಬಾ ಒಳ್ಳೇದಾಯ್ತು ನಂಗೆ. ಹೌದಾ, ಏನ್ ವಿಷಯ ತಿಳಿಬಹುದಾ? ನಮ್ಮ ಕಂಪ್ನಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸ್ತಾ ಇದ್ದೀವಿ, ದಯವಿಟ್ಟು ತಾವು ತಪ್ಪದೆ ಬರ್ಬೇಕು. ತುಂಬಾ ಸಂತೋಷ ರೀ, ಖಂಡಿತ ಬರ್ತೀವಿ. ಖಂಡಿತ ಬನ್ನಿ, ನನಗೆ ತುಂಬಾ ಇನ್ನೂ ಇನ್ವಿಟೇಷನ್ ಕೊಡೋದಿದೆ, ಬರ್ತೀನಿ. ಓಕೆ ರೀ, ಥ್ಯಾಂಕ್ ಯು, ಬರ್ತೀನಿ. ಗುರು ಗುರು ಈಗ ಹೋಗಿದ್ದು ಅವನೇ ತಾನೇ? ಈಗ ಹೋಗಿದ್ದು ನಮ್ಮ ಕಲ್ಲೇಶ್ ಅಲ್ವೇನಾ? ಹೆಂಗ್ ಗುರು, ಕೈ ಹಿಡ್ಕೊಂಡು ಕಿಲ ಕಿಲ ಕಿಸ ಕಿಸ ಅಂತ ಮಾತಾಡ್ತಿದ್ರಿ, ಏನ್ ಸಮಾಚಾರ? ಏನಿಲ್ಲ ಕಣ. ಅಲ್ಲ ಗುರು, ನಿನ್ ಕೈ ಹಿಡ್ಕೊಂಡು ಮಾತಾಡ್ತಾನೆ ಅಂತಂದ್ರೆ ನೀವು ಅಂದ್ರೆ ಏನು, ನಿಮ್ಮ ಮನೆತನ ಅಂತಂದ್ರೆ ಏನು? ನಿಮ್ಮನ್ನೇ ಕೈ ಹಿಡ್ಕೊಂಡು ಮಾತಾಡಿಸ್ತಾವನೆ ಅಂತಂದ್ರೆ ಇರ್ಲಿ, ಒಂದ್ ಕೈ ಆಮೇಲೆ ನೋಡ್ಕೋತೀನಿ. ಏನ್ ಸಮಾಚಾರ? ಏನಿಲ್ಲ ಕಣ, ಇವತ್ತು ಅವ್ರ ಕಂಪ್ನಿಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದಾರಂತೆ, ಅದಕ್ಕೆ ಬನ್ನಿ ಅಂತ ಪತ್ರಿಕೆ ಕೊಡಕ್ ಬಂದಿದ್ದ. ಹೌದಾ ಗುರು, ನೀವು ಅಂದ್ರೇನು, ನಿಮ್ ಜಾತಿ ಅಂತಂದ್ರೇನು, ನಿಮ್ ಮನೆತನ ಅಂತಂದ್ರೇನು, ನೀವಿಂಥ ಕಾರ್ಯಕ್ರಮಗಳಿಗೆ ಹೋಗೋದು ಅಂತಂದ್ರೇನು? ನನ್ಗೊಂಚೂರು ಇಷ್ಟ ಇಲ್ಲ. ಅಂದಂಗೆ ನೀವು ಹೋಗಲ್ಲ ಅಂತ ಹೇಳಿದ್ರ ತಾನೇ? ಏ ದಡ್ಡ, ನಾನ್ಯಾಕೋ ಬರಲ್ಲ ಅನ್ಲಿ, ಬರ್ತೀನಿ, ಕುಟುಂಬ ಸಮೇತ ಬರ್ತೀನಿ ಅಂತ ಹೇಳಿದ್ದೀನಿ. ನೀವಿಂಥ ಕಾರ್ಯಕ್ರಮಗೆಲ್ಲ ಹೋಗೋದು ನನಗೆ ಒಂಚೂರು ಇಷ್ಟ ಇಲ್ಲ. ಅಯ್ಯೋ ಮುಟ್ಟಾಳ, ಅದೇನೋ ದಬ್ಬಾಕಿದ್ದೀನಿ ಅಂತೀಯಲ್ಲೋ, ಈ ರೀತಿ ಮಾತಾಡ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಅಲ್ಲ ಗುರು, ಅವ್ರು ಬೇಕಾದ್ರೆ ಅವ್ರ ಸಮುದಾಯದ ಜೊತೆ ಈ ತರ ಕಾರ್ಯಕ್ರಮಗಳೆಲ್ಲ ಮಾಡ್ಕೋತಾರೆ. ನೀವು ಈ ತರ ಕಾರ್ಯಕ್ರಮಕ್ಕೆ ಹೋಗೋದು ನಿಜವಾಗ್ಲೂ ಒಂಚೂರು ಇಷ್ಟ ಇಲ್ಲ ಅಂತೀನಿ. ಅಂತ ಮಹಾನ್ ಭಾವ ಕಣ ಅಂಬೇಡ್ಕರ್, ಅವ್ರ ಬಗ್ಗೆ ಮಾತಾಡೋ ಅರ್ಹತೆನೂ ನಮ್ಗಿಲ್ಲ. ಅಂಥದ್ರಲ್ಲಿ ಅವ್ರನ್ನ ಯಾವುದೋ ಒಂದು ಜಾತಿಗೋ ಸಮುದಾಯಕ್ಕೂ ಸೀಮಿತ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ಯಲ್ಲೋ. ಕೇಳೋ ದಡ್ಡ, ಇಲ್ಲಿ ನಮ್ಮ ಜನಗಳಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡವ್ರಿಗಿಂತ ತಪ್ಪಾಗಿ ತಿಳ್ಕೊಂಡಿರೋರೇ ಹೆಚ್ಚಾಗ್ಬಿಟ್ಟಿದ್ದಾರೆ. ಅವ್ರನ್ನ ಯಾವುದೋ ಒಂದು ಜಾತಿ ನಾಯಕ ಅನ್ನೋ ರೀತಿಯಲ್ಲಿ ನೋಡ್ತಿದ್ದಾರೆ. ಆ ಮಹಾನ್ ಭಾವ ಇಲ್ದಿದ್ರೆ, ಸಂವಿಧಾನ ಬರೀದಿದ್ರೆ ನಮ್ಮ ದೇಶ ಏನಾಗ್ತಿತ್ತು ಗೊತ್ತೇನೋ? ನಮ್ಮ ಪಾಡ್ ಏನಾಗ್ತಿತ್ತು ಗೊತ್ತೇನೋ? ಕೇಳೋ, ಅವ್ರನ್ನ ನೀವು ನಮ್ಮವರು ಅನ್ನೋದು ತಪ್ಪು, ಅಥವಾ ಕೇವಲ ನಮ್ಮವರು ಅನ್ನೋದು ತಪ್ಪು. ಅವರು ಎಲ್ರಿಗೂ ಸೇರಿದಂಥ ಮಹಾನ್ ವ್ಯಕ್ತಿ. ಅಂಥ ವ್ಯಕ್ತಿ ಈ ಮಣ್ಣಲ್ಲಿ ಹುಟ್ಟದೇ ಇದ್ರೆ ಇವತ್ತು ನಾವು ಯಾರ ಜನ್ಮದಿನ ಆಚರಣೆ ಮಾಡ್ತಾ ಇದ್ವಿ? ಅಂಥ ಕಾರ್ಯಕ್ರಮಕ್ಕೆ ನಾವ್ಯಾಕೆ ಹೋಗ್ಬಾರ್ದು? ಅಂಥ ಮಹಾನ್ ಭಾವ ಈ ಮಣ್ಣಲ್ಲಿ ಹುಟ್ಟದಾಗಿದ್ರೆ ನಮ್ಮ ದೇಶ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಾ? ಈ ಜನಗಳ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು ನಮ್ಮ ನಾಡು? ಏನಾಗ್ತಿತ್ತು ನಮ್ಮ ಪಾಡು? ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು, ಎಂತಾಗುತ್ತಿತ್ತು ನಮ್ಮ ಪಾಡು. ಅಯ್ಯೋ ಅಮ್ಮ, ಆಗ್ತಾ ಇಲ್ಲ ಅಣ್ಣ, ಇನ್ನು ಎಷ್ಟು ದೂರ ಹೋಗ್ಬೇಕು? ಆಯ್ತು, ಇನ್ನೇನ್ ಬಂದ್ಬಿಡ್ತು, ಇನ್ನ ಸ್ವಲ್ಪ ದೂರ ಅಷ್ಟೇ. ಬಾ ಇಲ್ಲೇ ಕೂತ್ಕೋ, ಸ್ವಲ್ಪ ಸುಧಾರಿಸ್ಕೋ. ಹೇಯ್, ಯಾರೋ ನೀವು? ಇಲ್ಲೇನ್ರೋ ಮಾಡ್ತಾ ಇದ್ದೀರಾ? ಮೊದ್ಲು ಹೊರಡ್ರೋ ಇಲ್ಲಿಂದ. ಆಯ್ತು ಬುದ್ಧಿ, ಹೊರಡ್ತೀವಿ. ಈತ ನನ್ನ ತಮ್ಮ, ಆರೋಗ್ಯ ಸರಿ ಇಲ್ಲ, ವೈದ್ಯರ ಹತ್ರ ಹೋಗ್ತಿದ್ದೀವಿ. ವೈದ್ಯರ ಹತ್ರನಾರು ಹೋಗಿ, ಇಲ್ಲ ಸುಡ್ಗಾಡ್ಗಾರು ಹೋಗಿ, ಮೊದ್ಲು ಇಲ್ಲಿಂದ ತೊಲಗಿ. ನಿಮ್ಮಂತವ್ರು ಇಲ್ಲೆಲ್ಲ ಬಂದು ವ್ಯವಸ್ಥೆನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಹಂಗೇನಿಲ್ಲ ಬುದ್ಧಿ, ಅವ್ನು ಸ್ವಲ್ಪ ಸುಧಾರಿಸ್ಕೊಂಡ ತಕ್ಷಣ ಹೊರಟೋಗ್ತೀವಿ. ಛೀ, ದೂರ ಸರಿಯೋ, ನನ್ನೇ ಮುಟ್ಟಕ್ ಬರ್ತೀಯೇನೋ? ಲೇ ನೋಡೋ ಆ ಅನಿಷ್ಟನ, ಕೆಮ್ತಾನೆ ಅವನಲ್ಲೋ. ಆಯ್ತು, ಹೊರಡೋಣ, ಎದ್ದೇಳು. ನೀರು ಎಲ್ಲಿದೆ? ಇಲ್ಲೇ ಇರು, ಪಕ್ಕದಲ್ಲಿ ಕೆರೆ ಇದೆ, ಸ್ವಲ್ಪ ನೀರು ತರ್ತೀನಿ. ಹೇಯ್, ನಿಲ್ಲು ಅಲ್ಲೇ, ಎಲ್ಲಿಗೋ ಹೋಗ್ತಾ ಇದೀಯಾ? ಕೆರೆಗೆ ಸ್ವಾಮಿ, ಸ್ವಲ್ಪ ಕುಡಿಯೋಕೆ ನೀರು ತರೋಕೆ. ನಿನ್ನಿಲ್ಲಿ ನಡೆದಾಡಕ್ ಬಿಟ್ಟಿರೋದೇ ಹೆಚ್ಚು, ಅಂತದ್ರಲ್ಲಿ ಕೆರೆ ನೀರ್ ಮುಟ್ಟಿ ಮೈಲ್ಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀಯೇನೋ? ಹೊರಡೋ ಇಲ್ಲಿಂದ.
ಬಾಯಾರಿಕೆಯಿಂದ ನೀರಿಗೆ ಒದ್ದಾಡ್ತಿದ್ದಾನೆ ಬುದ್ಧಿ. ಸ್ವಲ್ಪ ನೀರು ಕುಡಿದ್ರೆ ಸರಿ ಆಗ್ತಾನೆ. ದಯವಿಟ್ಟು ನೀರು ತರಕ್ಕೆ ಕರುಣೆ ತೋರಿಸಿ ಬುದ್ಧಿ. ನೀರ ನಿಮ್ಮಂತವ್ರಗ ತೂ ನಿಮ್ ಜನ್ಮಕ್ಕೆ ಸತ್ರೆ ಸಾಯಿ ಹೋಗ್ರೋ. ಯಾಕೆ ಬುದ್ಧಿ? ನಾವು ಮನುಷ್ಯರೇ ಅಲ್ವಾ? ಅಲ್ಲಿ ಆ ದನಕರುಗಳು ನೀರು ಕುಡಿತೀವಿ. ಆ ದನಗಳಿಗಿಂತ ಕೀಳಾಗಿ ನಮ್ಮನ್ನು ಯಾಕೆ ಬುದ್ಧಿ ನೋಡ್ತೀರಾ? ಏಯ್, ನನಗೆ ಮಾತಿಗೆ ಮಾತು ಕೊಡ್ತೀಯೇನೋ? ನಡಿಯೋ ಮೊದ್ಲು ಇಲ್ಲಿಂದ. ಆ ದರಿದ್ರ ಬೇರೆ ಆಗಿಂದ ಕೆಮ್ತಾನೇ ಅವನೇ. ಇಲ್ಲೆಲ್ಲ ಉಗುಳು ಬಿದ್ರೆ ಇಡೀ ಊರು ಕೇರಿನೇ ಮೈಲ್ಗೆ ಆಗ್ಬಿಡುತ್ತೆ. ಕಟ್ಟೋ ಅವನ್ ಬಾಯಿಗೆ ಏನಾರು, ಮುಚ್ಚೋ ನಿನ್ ಬಾಯಿನು. ನೀನ್ ಎಂಜಲು ತಗ್ಲಿ ನನಗೂ ಮೈಲ್ಗೆ ಆದಾತು. ನಡಿಯೋಣ, ಹೋಗೋಣ. ಈ ಜನಗಳು ನಮ್ಮನ್ನ ನಾಯಿಗಿಂತ ಕೀಳಾಗಿ ನೋಡ್ತಾರೆ. ಅದಕ್ಕೆ ತೋರೋ ಕನಿಕರ ಕೂಡ ನಮ್ಗೆ ತೋರಲ್ಲ. ಏಯ್, ನಿಲ್ಲೋ ಅಲ್ಲೇ. ನಿಮ್ಮಷ್ಟಕ್ಕೆ ನೀವು ಬಂದು ಹೋದ್ರೆ ಈ ದಾರಿ ನಿಮ್ಮ ಅಪ್ಪ ಬಂದು ಶುದ್ಧ ಮಾಡ್ತಾನೇನೋ? ನಿಮ್ ನೆರಳು ಕೂಡ ಈ ನೆಲದ ಮೇಲೆ ಸೋಕ್ಬಾರ್ದು. ಕಟ್ಕೊಳ್ರೋ ತರ್ಗಾನ, ಗೂಡಿಸ್ತಾ ಹೋಗ್ರೋ ಈ ಮಣ್ಣನ್ನ. ಏಯ್, ನಿಲ್ರೋ. ನಿಮ್ ಮೆಂಜ್ಲು ಈ ಮಣ್ಣಿಗೆ ಬಿದ್ರಿ ಏನೋ ಮಾಡೋದು. ಕಟ್ಕೊಳ್ರೋ ನಿಮ್ ಬಾಯಿಗ ಚಿಪ್ಪನ್ನ. ತೊಲಗ್ರೋ ಇಲ್ಲಿಂದ. ನಡೀರಿ ನಡೀರಿ. ಅಲ್ಲಿ ನಡಿಬೇಡ, ಅಲ್ಲಿ ನಿಲ್ಬೇಡ, ಅಲ್ಲಿ ಕೂರ್ಬೇಡ, ಅದು ಅಲ್ಲಿ ಉಗಿಬೇಡ ಕಣೋ. ಏನ್ ಗುರು, ಇಲ್ಲಿ ನಡಿಬೇಡ, ಅಲ್ಲಿ ಕೂರಬೇಡ, ಅಲ್ಲಿ ನಿಂತ್ಕೋಬೇಡ, ಅಲ್ಲಿ ಉಗಿಬೇಡ ಅಂತಾನೆ ಹೇಳಕ್ಕೆ? ಅದು ನನ್ನ ಹಕ್ಕು ಗುರು. ನಾನು ಎಲ್ಲಿ ಬೇಕಾದ್ರೂ ನಿಂತ್ಕೋತೀನಿ, ನಾನು ಎಲ್ಲಿ ಬೇಕಾದ್ರೂ ಹೋಗಿತೀನಿ, ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅದು ನನ್ನ ಹಕ್ಕು. ನನ್ನ ಹಕ್ಕು ನನ್ನ ಹಕ್ಕು ಅಂತಿದೆಯಲ್ಲ, ಯಾವುದು ನಿನ್ನ ಹಕ್ಕು? ಯಾರು ಕೊಟ್ಟರು ನಿನಗೆ ಹಕ್ಕನ್ನ? ನಿನಗಷ್ಟೇ ಅಲ್ಲ ಕಣೋ, ದೇಶದ ಪ್ರತಿಯೊಬ್ಬ ಜನರಿಗೂ ತನ್ನದೇ ಆದ ಮೂಲಭೂತ ಹಕ್ಕುಗಳನ್ನು ಕಲ್ಪಿಸಿದವರು ಆ ಮಹಾನ್ ಭಾವ ಅಂಬೇಡ್ಕರ್. ಅವ್ರು ಇಲ್ದಿದ್ರೆ ಈ ಮೂಲಭೂತ ಹಕ್ಕುಗಳನ್ನ ಯಾರೋ ಕೊಡ್ತಿದ್ರು? ಸ್ವಇಚ್ಛೆಯಿಂದ ಇರೋಕ್ಕಾಗ್ತಿತ್ತು ಮನುಷ್ಯರು ದೇಶದಲ್ಲಿ? ಅಂತ ಮಹಾನ್ ಭಾವ ಈ ದೇಶದಲ್ಲಿ ಹುಟ್ಟಿದಾಗಿದ್ದಿದ್ರೆ ಏನಾಗ್ತಿತ್ತು ನಮ್ಮ ನಾಡು, ಏನಾಗ್ತಿತ್ತು ನಮ್ಮ ಪಾಡು? ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು, ಎಂತಾಗುತ್ತಿತ್ತು ನಮ್ಮ ಪಾಡು. ಪರಮಾತ್ಮ ಆಡಿಸಿದಂತೆ ಹಾಡುವೆ ನಾನು, ಪರಮಾತ್ಮ ಆಡಿಸಿದಂತೆ ಹಾಡುವೆ ನಾನು. ನಿಂಗೆ ಏನೇ ಮಾಡ್ತಾ ಇದ್ದೀಯಾ? ದಿನ ಇದೇ ಆಯ್ತು, ಬರೀ ಕುಡ್ಕೊಂಬರೋದು, ಹಿಂಗಾಡೋದು. ಲೇ, ನನ್ನ ಇಷ್ಟ ಕಣೆ, ನೀ ಯಾವಳಿ ನಾನು ಕೇಳೋಕೆ? ಕಾಸು ಎಷ್ಟಿದ್ದೀಯ ಕೊಡೆ ಇಲ್ಲಿ. ಯಾವ ಕಾಸು ಇಲ್ಲ. ಹೆಣ್ಣಾಗಿ ದಿನ ಪೂರ್ತಿ ದುಡಿದು ಬರೋ 3 ಕಾಸಿಂದ ಈ ಮನೆ ನಿಭಾಯಿಸೋದ, ಆ ಮಗಿನ ಶಾಲೆಗೆ ಸೇರ್ಸೋದ, ಇಲ್ಲ ನಿಂಗ್ ಕುಡಿಯಕ್ ಕೊಡೋದ? ನೀವೇನಾದ್ರೂ ಮಾಡ್ಕೊಂಡು ಸಾಯ್ರಿ, ನಂಗೆ ಕಾಸು ಬೇಕಷ್ಟೇ. ಈ ದರಿದ್ರ ಹುಟ್ಟೋ ಬದಲು ಒಂದ್ ಗಂಡ್ ಮಗನಾದ್ರೂ ಹುಟ್ಟಿದ್ರೆ ಅವನೇ ದುಡ್ದು ನಂಗೆ ಕುಡಿಯಕ್ ಕಾಸು ಕೊಡ್ತಿದ್ದ. ಅಪ್ಪ, ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿ ಚೆನ್ನಾಗಿ ಸಂಪಾದನೆ ಮಾಡಿ ನಿಂಗೆ ಕೈ ತುಂಬಾ ಕಾಸು ತಂದು ಕೊಡ್ತೀನಪ್ಪ. ನಿನ್ ಯಾವನೇ ಓದು ಅಂದಿದ್ದು? ಬಿಸಾಕುವ ಪುಸ್ತಕನ. ನಾಳೆಯಿಂದ ನಿಮ್ಮ ಅವನ ಜೊತೆ ನೀನು ಕೆಲ್ಸಕ್ಕೆ ಹೋಗಿ ನಂಗೆ ಕುಡಿಯಕ್ ಕಾಸು ತಂದು ಕೊಡು. ನಿಂಗ್ ಬರ್ಬಾರದ್ ಬರ ಏನೋ ಆ ಮಗಿನ ಹತ್ರ ಹಿಂಗ ನಡ್ಕೊಳ್ಳೋದು. ನೀ ಕುಡಿಯಕ್ಕೆ ಆ ಮಗ ಶಾಲೆಗೆ ಹೋಗ್ದೆ ದುಡ್ಡಿಗೆ ತಂದು ಕೊಡ್ಬೇಕಾ? ಹಿಂಗ್ ಕೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನಂಗೆ ಯಾಕೆ ನಾಚಿಕೆ? ನಾಳೆಯಿಂದ ಇವಳನ್ನು ದುಡಿಯಕ್ ಹಾಕು, ಇಲ್ಲ ಮದುವೆ ಮಾಡಿ ಸಾಕಾಕು. ಖರ್ಚು ಕಮ್ಮಿ ಆಗ್ತದೆ, ಕಾಸು ಉಳಿತದೆ. ಇಲ್ಲ ಅಪ್ಪ, ನಂಗೆ ಯಾವ ಮದ್ವೆನೂ ಬೇಡ, ಎಂಥದ್ದು ಬೇಡ. ಅಮ್ಮ, ನಾ ಓದ್ಬೇಕು, ನಾ ಶಾಲೆಗೆ ಹೋಗ್ಬೇಕು. ದಯವಿಟ್ಟು ನನ್ನನ್ನು ಶಾಲೆಗೆ ಸೇರಿಸು ಅಮ್ಮ. ನೀವ್ ಓದಿ ಏನೇ ಮಾಡ್ಬೇಕು? ಯಾವ ದೇಶನೇ ಉದ್ಧಾರ ಮಾಡ್ಬೇಕು? ಯಾವ ಶಾಲೆಗೆ ನೀವು ಹೋಗೋದು?
ಈ ಹೆಣ್ಮಕ್ಳಿಗೆಲ್ಲ ಯಾಕೆ ಈ ಓದು ಶಿಕ್ಷಣ ಎಲ್ಲ? ನಿನ್ನಿಂದ 1 ರೂಪಾಯಿ ಉಪಯೋಗನೂ ಇಲ್ಲ ನನಗೆ. ಹೆಣ್ಣಾಗಿ ಹುಟ್ಟಿ ನಾನು ಮನೆ ಹಾಳು ಮಾಡಿದ್ದು ಆಯ್ತಲ್ಲ, ಇಲ್ಲಿಂದ ತೊಲಗೋಗು. ಮದುವೆ ಮಾಡ್ಕೊಂಡು ಆ ಮನೆನಾದ್ರೂ 10 ಮಕ್ಳೆತ್ತಿ ಉದ್ಧಾರ ಮಾಡು. ಇಲ್ಲ ಅಪ್ಪ, ನಾ ಓದ್ಬೇಕು, ನಾ ಶಾಲೆಗೆ ಹೋಗ್ಬೇಕು. ನಿಂಗೇನ ದೊಡ್ಡ ರೋಗ ಬಂದಿರೋದು? ಆ ಮಗಿನ ಓದ್ಸು ಅಂದ್ರೆ ಶಿಕ್ಷಣ ಕೊಡಿಸ್ತೀನಿ ಅನ್ನೋದ್ ಬಿಟ್ಟು ದುಡಿಯೋಕ್ ಹೋಗು, ಮದ್ವೆ ಮಾಡ್ಕೊಂಡೋಗು ಅಂತೀಯಲ್ಲ. ಮದ್ವೆ ಮಾಡೋ ವಯಸ್ಸೇನೋ ಆ ಮಗಿದು? ಶಿಕ್ಷಣ ಅಂತೆ ಶಿಕ್ಷಣ. ನಿಮ್ಮನ್ನ ಕಟ್ಕೊಂಡು ಸಾಯ್ತಾ ಇದ್ದೀನಿ ನಾ ಪ್ರತಿ ಕ್ಷಣ. ನೀವೇನಾದ್ರೂ ಮಾಡ್ಕೊಂಡು ಸಾಯ್ರಿ ಸಾಕು. ನಿಮ್ ಸಹವಾಸ ಕಾಸಿರೋ ಇನ್ನೊಬ್ಬಳನ್ನ ಕಟ್ಕೊಂಡು ನಾ ಕುಡ್ಕೊಂಡು ಆಯಾಗಿರ್ತೀನಿ. ಈ ಮನೆ ಬಿಟ್ಟು ಹೋಗ್ರೆ ಆಚೆಗೆ. ಬೇಡ ರೀ, ಬೇಡ ಅಪ್ಪ, ನಮಗ ಅನ್ಯಾಯ ಮಾಡ್ಬೇಡಿ. ನೀನೇನಾದ್ರೂ ಅವ್ನ ಹೆಂಡತಿಯಾಗಿದ್ರೆ ಏನೋ ಮಾಡ್ತಿದ್ದೆ? ನಾನೇನಾದರೂ ಹೆಣ್ಣಾಗಿ ಇಂಥವ್ನ ಹೆಂಡತಿ ಏನಾದರೂ ಆಗಿದ್ರೆ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತಾ ಇದ್ದೆ. ಅದು ಅಲ್ಲದೆ ಹೆಣ್ಣು ಗಂಡಿನ ಸಮಾನಳು ಅಂತ ತೋರಿಸ್ತಾ ಇದ್ದೆ. ಮತ್ತು ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬರ ಹಕ್ಕು ಅಂತ ತೋರಿಸ್ತಿದ್ದೆ. ಯಾಕೆ ಅಂದರೆ ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬರ ಹಕ್ಕು. ಶಿಕ್ಷಣ ಪ್ರತಿಯೊಬ್ಬರು ಹಕ್ಕು. ಹೌದು. ಯಾರು ಕೊಟ್ರು ಹಕ್ಕನ್ನ? ನಿನಗಷ್ಟೇ ಅಲ್ಲ ಕಣೋ, ಪ್ರತಿಯೊಬ್ಬ ಹೆಣ್ಮಕ್ಳಿಗಾಗ್ಲಿ ಪ್ರತಿಯೊಬ್ಬ ಪ್ರಜೆಗಾಗ್ಲಿ ಶಿಕ್ಷಣದಿಂದನೇ ಎಲ್ಲನೂ ಸಾಧಿಸ್ಬೋದು. ಅದು ಅವರು ಪ್ರತಿಯೊಬ್ಬರ ಹಕ್ಕು ಅಂತ ತೋರಿಸ್ಕೊಟ್ಟವರು ಮಹಾನಾಯಕ ಅಂಬೇಡ್ಕರ್. ಹೆಣ್ಣು ಯಾವ ಗಂಡಿಗಿಂತನೂ ಕಡಿಮೆ ಇಲ್ಲ, ಸರಿ ಸಮಾನಳು ಅಂತ ಸಮಾನತೆ ಸಾರದವರು ಅವರೇ. ಅಂತ ಮಹಾನಾಯಕ ಈ ಭೂಮಿ ಮೇಲೆ ಹುಟ್ಟಿದಿದ್ರೆ ನಮ್ಮ ದೇಶ ಏನೂ ಆಗ್ತಿತ್ತು? ಏನಾಗ್ತಿತ್ತು ನಮ್ಮ ದೇಶ? ನಮ್ಮ ಪಾಡು ಏನಾಗ್ತಿತ್ತು? ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು, ಎಂತಾಗುತ್ತಿತ್ತು ನಮ್ಮ ಪಾಡು. ಏನ್ರೋ ಕೆಲಸ ಮಾಡಿ ಅಂದ್ರೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀರಾ? ಇಲ್ಲ ಬುದ್ಧಿ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು, ಅದಕ್ಕೆ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀವಿ. ಸಾಕ್ ಸುಧಾರಿಸ್ಕೊಂಡಿದ್ದು, ಎದ್ದೋಗ್ ಕೆಲಸ ಮಾಡಿ. ಸರಿ ಬುದ್ಧಿ, ಮಾಡ್ತೀವಿ. ಅಯ್ಯೋ ಅಮ್ಮ, ಹೊಟ್ಟೆನು. ಏನಾಯ್ತು? ಬಾ ಇಲ್ಲಿ ಕೂತ್ಕೋ. ಏಯ್, ಏನ್ರೋ ನಿಮ್ ನಾಟಕಗಳು? ಆಗ್ಲೇ ಸುಸ್ತಾಯ್ತು ಹಸ್ವಾಯ್ತು ಅಂತ ಕೂತಿದ್ರಿ, ಈಗ ಹೊಟ್ಟೆ ನೋವು ಅಂತ ನಾಟಕ ಬೇರೆನಾ? ನಾಟಕ ಏನಿಲ್ಲ ಬುದ್ಧಿ, ನಿಜವಾಗ್ಲೂ ಹೊಟ್ಟೆ ನೋವೆ. ಈಕೆ ಗರ್ಭಿಣಿ, ದಿನ ತುಂಬ್ತಾ ಬರ್ತಿದೆ. ಬೆಳಿಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡ್ತಿದ್ದಾಳೆ, ಅದಕ್ಕೆ ಹೊಟ್ಟೆ ನೋವು ಬಂದಿರ್ಬೋದು ಬುದ್ಧಿ. ನೋವು ಬಂದ್ರೆ ನಾನೇನೋ ಮಾಡಕ್ಕಾಗತ್ತೆ? ಈ ಕತೆ ಎಲ್ಲ ಬೇರೆ ಯಾರ ಹತ್ರನಾದ್ರೂ ಇಟ್ಕೊಳ್ಳಿ, ಮೊದಲು ಕೆಲಸ ಮಾಡೋಗ್ರಿ. ಸರಿ ಬುದ್ಧಿ, ಮಾಡ್ತೀವಿ. ಬಾ ಮಾಡೋಣ. ಬುದ್ಧಿ ಕತ್ಲಾಯ್ತ ಬಂತು. ದಿನದ ಕೂಲಿ ಕೊಟ್ರೆ ನಾವಿನ್ ನೋಡ್ತೀವಿ ಬುದ್ಧಿ. ಕೂಲಿ ಅಂತೆ ಕೂಲಿ, ಕೆಲಸ ಮಾಡು ಅಂದ್ರೆ ಆಗಲ್ಲ. ನೂರಾರು ದಪ್ಪ ಕತ್ಲಾಗೋದು, ಕೂಲಿ ಕೇಳೋದು, ಇದು ಮಾತ್ರ ನೆನಪಿರುತ್ತೆ ಅಲ್ವಾ? ತಗೋ ನಿನಗೆ 6 ಕಾಸು, ತಗೋ ನಿನಗೆ 3 ಕಾಸು. ಇದೇನ್ ಬುದ್ಧಿ, ಸೂರ್ಯ ಹುಡ್ದಾಗಿಂದ ಮುಳುಗೋವರೆಗೂ ಕೆಲಸ ಮಾಡಿದ್ರು, ಬರೀ 6 ಕಾಸು ಕೊಟ್ಟಿದ್ರಲ್ಲ ಬುದ್ಧಿ. ಸ್ವಲ್ಪ ಕನಿಕರ ತೋರಿಸಿ ಬುದ್ಧಿ. ಬೆಳಗ್ಗೆಯಿಂದ ಇಬ್ರು ಒಟ್ಟಿಗೆ ಸಮಾನವಾಗಿ ಕೆಲಸ ಮಾಡಿದ್ರು, ಅವನಿಗೆ 6 ಕಾಸು, ನನಗೆ 3 ಕಾಸು. ಇದ್ಯಾವ ಸೀಮೆ ನ್ಯಾಯ ಬುದ್ಧಿ? ಒಂದೇ ಕೆಲಸನ ಒಟ್ಟಿಗೆ ಮಾಡಿದ್ದೀವಿ, ಕೂಲಿನಾದ್ರೂ ಒಂದೇ ತರ ಕೊಡಿ ಬುದ್ಧಿ. ಏನ್ರೋ ಎಷ್ಟೋ ಸೊಕ್ಕು ನಿಮ್ಗೆ? ನನ್ನ ಹತ್ರನೇ ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡ್ತೀರಾ? ಕೊಟ್ಟಷ್ಟು ಇಸ್ಕೊಡೋದನ್ನ ಕಲೀರಿ, ಇಲ್ಲ ಅಂದ್ರೆ ಅದೂ ಇಲ್ಲ. ಏಯ್, ನೀನು ಹೆಣ್ಣು, ಅದಕ್ಕೆ ನಿನಗೆ 3 ಕಾಸು. ಅವನು ಗಂಡು, ಅದಕ್ಕೆ ಅವನಿಗೆ 6 ಕಾಸು. ಕೆಲಸದಲ್ಲೂ ಈ ತರ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಬೇಡಿ ಬುದ್ಧಿ.
ಒಂದೇ ಕೂಲಿ ಕೊಟ್ಟು ಪುಣ್ಯ ಕಟ್ಕೊಳ್ಳಿ, ಇಲ್ಲಾಂದ್ರೆ ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ಏನೇ ನನಗೆ ಶಾಪ ಆಗ್ತೀಯೇನೆ? ಹೋಗೇ ಇಲ್ಲಿಂದ, ತೊಲಗಿ ಮೊದ್ಲು. ಬೇಡ ಬುದ್ಧಿ, ಬೇಡ ಬುದ್ಧಿ. ಅಯ್ಯೋ ಏನಾಯ್ತು? ಎದ್ದೇಳಿ ಮೇಲೆ, ಎದ್ದೇಳಿ ಎದ್ದೇಳಿ. ಅಯ್ಯೋ ಯಾಕೋ ಮಾತಾಡ್ತಾ ಇಲ್ಲ ಬುದ್ಧಿ, ಪ್ರಜ್ಞೆ ತಪ್ಪಿ ಬಿದ್ದವನೆ. ದಯವಿಟ್ಟು ಯಾರಾದ್ರೂ ವೈದ್ಯರಿದ್ರೆ ಕರೆಸಿ ಬುದ್ಧಿ. ವೈದ್ಯನೂ ಇಲ್ಲ, ಯಾವನೂ ಇಲ್ಲ. ಸತ್ರೆ ಸಾಯ್ಲಿ, ಭೂಮಿಗೆ ಭಾರನಾದ್ರೂ ಕಮ್ಮಿ ಆಗುತ್ತೆ. ನಮ್ಮಿಂದ ಚೆನ್ನಾಗಿ ದುಡಿಸ್ಕೊಂಡು ಕೂಲಿನೂ ಸರಿಯಾಗಿ ಕೊಡ್ದೆ ಈಗ ಇವನು ಪ್ರಜ್ಞೆ ತಪ್ಪಿ ಬಿದ್ರು ಸ್ವಲ್ಪನೂ ಕನಿಕರ ತೋರಿಸಿ ಇದ್ದೀರಲ್ಲ. ನೀವು ಉದ್ಧಾರ ಆಗಲ್ಲ, ನೀವು ಉದ್ಧಾರ ಆಗಲ್ಲ. ಅಂದಾಗೆ ನೀನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ದಲ್ಲ? ಹೌದೌದು, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನನ್ನ ಹೆಂಡ್ತಿನೂ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಹಾ, ಇಬ್ರು ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ತಿದೀವಿ. ಮತ್ತೆ ಕೈ ತುಂಬಾ ಸಂಬಳ. ಕೈ ತುಂಬಾ ಸಂಬಳ ನಿಮ್ಗೆ? ಹೌದು. ನಿನ್ನ ಹೆಂಡತಿಗೆ ಏನಾದ್ರು ಕಡಿಮೆ ಸಂಬಳ ಕೊಟ್ಟಿದ್ರೆ ಏನ್ ಮಾಡ್ತಿದ್ದೆ? ಕಡಿಮೆನಾ? ಯಾಕೆ? ಅಲ್ಲ ಕಣ, ಹೆಣ್ಣು ಅಂತ ಹೇಳ್ಬಿಟ್ಟು ಕಡಿಮೆ ಸಂಬಳ ಕೊಟ್ಟಿದ್ರೆ ಏನ್ ಮಾಡ್ತಿದ್ದೆ ಅಂದೆ. ಅಲ್ಲ ಗುರು, ಹೆಣ್ಣು ಕೂಡ ಗಂಡಿನ ಸಮಾನವಾಗಿ ಕೆಲಸ ಮಾಡ್ತಾಳೆ ತಾನೆ. ಹಂಗಿದ್ಮೇಲೆ ಅವಳಿಗೂ ಸಮಾನ ವೇತನ ಬರ್ಬೇಕಾಗಿರೋದು ಬರ್ಲೇಬೇಕು ತಾನೆ. ಹೆಣ್ಣು ಸಮಾನಳು, ಸಮಾನವಾಗಿ ಸಂಬಳ ಕೊಡ್ಬೇಕು. ಹೌದು. ಸರಿ, ಮತ್ತೆ ನಿನ್ ಮಕ್ಳು? ಒಬ್ಳು ಮಗಳಿದ್ದಾಳೆ, ಅವಳು ಚೆನ್ನಾಗಿ ಓದಿ ಒಳ್ಳೆ ಕಡೆ ಕೆಲಸದಲ್ಲಿದ್ಲು. ಈಗ ಹೆರಿಗೆ ರಜಕ್ಕೆ ಅಂತ ಮನೆಗೆ ಬಂದಿದ್ದಾಳೆ, ಅದು ಸಂಬಳ ಸಮೇತ. ಸಂಬಳದ ಸಮೇತ ಹೆರಿಗೆ ರಜಾ? ಹಾ ಹೌದು. ಸರಿ ಸರಿ ಸರಿ. ಹೆರಿಗೆಗೆ ತುಂಬಾ ಖರ್ಚಾಗಿರ್ಬೇಕಲ್ಲ? ಜಾಸ್ತಿ ಏನು ಖರ್ಚಾಗಿಲ್ಲ ಗುರು. ಈ ಹೆರಿಗೆಗೆ ಸುಮ್ಮನೆ ಹಾಸ್ಪಿಟ್ಲ್ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ESI ಇತ್ತು, ಇದು ನೋಡ್ಕೊಂತು. ಈ ಸಣ್ಣ ಪುಟ್ಟ ಖರ್ಚಿಗೆಲ್ಲ ಈ PF ಅಂತ ಇರುತ್ತಲ್ಲ, ಅದನ್ನ ಉಪಯೋಗಿಸ್ಕೊಂಡು. ESI ಎಲ್ಲ ಯಾರು ಕೊಟ್ರು? ಯಾರು ಕೊಟ್ರು ಅಂದ್ರೆ ಕಂಪ್ನಿಯವ್ರು ಕೊಟ್ರು ಗುರು. ಅಲ್ಲ ಕಣ, ಕಂಪ್ನಿಯವ್ರು ಯಾಕೋ ಕೊಟ್ರು ನಿಮ್ಗೆ? ಅಲ್ಲ, ಈಗ ಕೆಲಸ ಮಾಡೋರ್ನ ನೋಡ್ಕೋಬೇಕಾಗಿರೋದು ಕಂಪ್ನಿಯವ್ರ ಜವಾಬ್ದಾರಿ ಅಲ್ವಾ? ಕಂಪ್ನಿಯವ್ರ ಜವಾಬ್ದಾರಿ, ಕೆಲಸ ಮಾಡೋರ್ನ ನೋಡ್ಕೊಬೇಕು. ಹೌದು. ಸುಮ್ನೆ ನಿಮ್ಮನ್ನ ನೋಡ್ಕೊಳ್ಳೋಕೆ ನೀವೇ ಅಣ್ಣ ತಮ್ಮಂದ್ರ, ರಕ್ತ ಸಂಬಂಧಿಗಳೆಲ್ಲ ಬಂಧುಗಳ, ಅವ್ರ ಯಾಕೆ ನಿಮ್ಮನ್ನ ನೋಡ್ಕೊಬೇಕು? ಅಲ್ಲ ಗುರು, ಈಗ ಅವನ ಕಂಪ್ನಿಲಿ ಒಬ್ಬ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಅವನ ಆರೋಗ್ಯ ಸ್ಥಿತಿ ಅವನ್ನ ಇಡೀ ಫುಲ್ಲಾಗಿ ನೋಡ್ಕೋಬೇಕಾಗಿರೋದು ಕಂಪ್ನಿ ಜವಾಬ್ದಾರಿ ಆಗಿರುತ್ತೆ ತಾನೆ. ಆ ಜವಾಬ್ದಾರಿನ ಕೊಟ್ಟವ್ರು ಯಾರು ಕೇಳೋ? ಪ್ರತಿಯೊಂದು ಕಂಪ್ನಿಗೂ ಅವನ ಹತ್ರ ಕೆಲಸ ಮಾಡೋ ಉದ್ಯೋಗಿನ ನೋಡ್ಕೊಳ್ಳೋಂಥ ಈ ಜವಾಬ್ದಾರಿನ ಕಾನೂನು ರಚಿಸಿದವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ನೀ ಇಷ್ಟೊತ್ತು ಹೇಳ್ದಲ್ಲ, 8 ಗಂಟೆ ಕೆಲಸ, ಗಂಡು ಹೆಣ್ಣು ಸಮಾನವಾಗಿ ಕೆಲಸ ಮಾಡ್ತೀವಿ, ಸಮಾನವಾಗಿ ಸಂಬಳ ತಗೋತೀವಿ, ಹೆರಿಗೆ ರಜಾ ಅದು ಸಂಬಳದ ಜೊತೆಲಿ ESI ಸೌಲಭ್ಯ, PF ಸೌಲಭ್ಯ, ಆ ಸೌಲಭ್ಯ, ಈ ಸೌಲಭ್ಯ ಅಂತ ಕಾರ್ಮಿಕರಿಗೋಸ್ಕರ ಅಂಬೇಡ್ಕರ್ ಅವ್ರು ಮಾಡಿರೋದು ಒಂದಾ ಎರಡಾ? ಇವತ್ತು ನಾವು ಕಾರ್ಮಿಕರಾದವರು ಪ್ರತಿದಿನ ಮನೇಲಿ ದೇವ್ರ ಕೈ ಮುಗಿತೀವೋ ಇಲ್ವೋ, ಆ ಮಹಾನ್ ಭಾವ ಅಂಬೇಡ್ಕರ್ ಅವ್ರನ್ನ ಪ್ರತಿದಿನ ನೆನಿಲೇಬೇಕು. ದಿನ ಹೇಳ್ತಾ ಹೋದ್ರೆ ಕಾರ್ಮಿಕರಿಗೋಸ್ಕರ ಎಷ್ಟು ಮಾಡಿದ್ದಾರೆ ಅಂತ ಹೇಳಕ್ ಸಾಲೋದಿಲ್ಲ. ಅಂತ ಮಹಾನ್ ಭಾವ ಈ ಮಣ್ಣಲ್ಲಿ ಹುಟ್ಟದಾಗಿದ್ದಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು? ನಮ್ಮ ನಾಡು ಏನಾಗ್ತಿತ್ತು? ನಮ್ಮ ಪಾಡ್ ಏನಾಗ್ತಿತ್ತು? ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು, ಎಂತಾಗುತ್ತಿತ್ತು ನಮ್ಮ ಪಾಡು. ಅಣ್ಣ, ಆ ಪೇಟೆ ಬೀದಿ ಅಂಗಡಿಯವರು ನಮಗೆ ಸರಿಯಾಗಿ ಮಾಮೂಲಿನೇ ಕೊಡ್ತಿಲ್ಲ ಅಣ್ಣ. ಯಾವಾಗ ಕೇಳಿದ್ರು ವ್ಯಾಪಾರ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕತೆ ಹೇಳ್ತಾರಣ್ಣ. ಅವ್ರೇನಾದ್ರೂ ಮಾಡ್ಕೊಂಡು ಸಾಯ್ಲಿ, ನನಗೆ ಸಮಯಕ್ಕೆ ಸರಿಯಾಗಿ ಮಾಮೂಲಿ ಬಂದ್ಬಿಡ್ಬೇಕು ಅಷ್ಟೇ. ಯಾಕೋ ಕೊಡಲ್ಲ ಅಂತಾರೆ, ನಾನು ನೋಡ್ತೀನಿ, ನಡೀರೋ ಹೋಗೋಣ. ಏನ್ರ ನಿಮ್ದು ತಿಂದು ಕೊಬ್ಬು ಜಾಸ್ತಿ ಆಗಿದೆಯೇನ್ರೋ? ಮಾಮೂಲಿ ಕೊಡು ಅಂದ್ರೆ ಕತೆ ಹೇಳ್ತೀರಾ? ಮಾಮೂಲಿ ಕೊಡಕ್ ನಿಮ್ಗೆ ಏನ್ರ ರೋಗ? ಅಣ್ಣ, ವ್ಯಾಪಾರ ಇಲ್ಲ, ಅಷ್ಟೋ ಇಷ್ಟೋ ಸಿಗುತ್ತೆ, ಇದರಿಂದನೇ ಜೀವನ ನಡೆಸಬೇಕು. ಕುಟುಂಬಕ್ಕೆ ಇದೊಂದೇ ಹಣ ಆಧಾರ. ಹೌದು ಅಣ್ಣ, ಮಕ್ಕಳ ವಿದ್ಯಾಭ್ಯಾಸ, ಆ ಖರ್ಚು ಈ ಖರ್ಚು, ಅಂಗಡಿ ಬಾಡಿಗೆ ಅಂತ ಎಲ್ಲದಕ್ಕೂ ಇದೊಂದೇ ಆಧಾರ ಅಣ್ಣ. ಮಾಮೂಲಿ ಕೊಡ್ರು ಅಂದ್ರೆ ಕತೆ ಹೇಳ್ತೀರನೋ? ಅಣ್ಣ ಅಂದ್ರೆ ಏನು? ಇಂಥ ದೊಡ್ಡ ವ್ಯಕ್ತಿಗೆ ಮಾಮೂಲಿ ಕೊಡಲ್ಲ ಅಂತೀರೇನೋ? ಅಣ್ಣ ಕಾಪಾಡೋಣ, ಅಣ್ಣ ಕಾಪಾಡೋಣ.
ಹೇ ಬಿಡೋ ಪಂಚೆನ ಬಿಗೆ ಕೊಟ್ಟಿಲ್ಲ. ನೆನ್ಪಿಟ್ಕೊಳ್ಳಿ, ಅಣ್ಣ ಮುಂದೆ ಇನ್ನೂ ದೊಡ್ಡ ನಾಯಕ ಆಗೋರು. ಅಂತವ್ರನ್ನ ಎದುರಾಕೊಂಡು ಹೆಂಗೋ ವ್ಯಾಪಾರ ಮಾಡ್ತೀರಾ, ಹೆಂಗೋ ಬದುಕ್ತೀರಾ? ನೋಡ್ರೋ, ನಿಮ್ಗೆ ಇದೇ ಕೊನೆ ಎಚ್ಚರಿಕೆ. ಇನ್ ಮುಂದೆ ತಪ್ಪದೆ ಮಾಮೂಲಿ ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ ಕತೆ ಅಷ್ಟೇ. ಹಿಂಗ್ ಬರ್ತೀನಿ. ಅಯ್ಯೋ ಇದೇನಣ್ಣ, ಇವನ್ ಈಗಲೇ ತಡೆಯಕ್ಕಾಗ್ತಿಲ್ಲ. ಮುಂದೆ ದೊಡ್ಡ ನಾಯಕ ಆದ್ರೆ ನಮ್ ಗತಿ ಹೆಂಗಣ್ಣ? ಏನಣ್ಣ ಮಾಡೋದು? ಈ ಪುಡಿ ರೌಡಿಗಳೆಲ್ಲ ನಮ್ಮ ನಾಯಕರಾದ್ರೆ ಹೀಗೇನೆ. ಈ ವ್ಯವಸ್ಥೆನೇ ಹೀಗಾಗಿದೆ. ಯಾರೋ ದುಡ್ಡಿರೋ 4 ಜನ ಅವರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ತಾರೆ, ಅಂಥವ್ರಿಗೆ ಅಧಿಕಾರ ಕೊಡ್ತಾರೆ. ಇವತ್ತು ಅವರು, ನಾಳೆ ಅವ್ರ ಮಕ್ಕಳು, ಹೀಗೆ ಅವ್ರ ಕುಟುಂಬನೇ ಆಳ್ತಾರೆ. ನನ್ನ ಕೈಲೂ ನಿನ್ನ ಕೈಲೂ ಏನೂ ಬದಲಾಯಿಸೋಕ್ಕಾಗಲ್ಲ, ಅದು ಸಾಧ್ಯನೂ ಇಲ್ಲ. ಹೇಳ್ತಿರೋದು ನಿಜಾನೇ. ನಮ್ಮಂತ ಬಡ ಸಾಮಾನ್ಯ ಜನ ಈ ವ್ಯವಸ್ಥೆಯ ಬಗ್ಗೆ, ಅದರ ಬದಲಾವಣೆಯ ಬಗ್ಗೆ ಮಾತಾಡೋ ಯೋಗ್ಯತೆನೂ ಇಲ್ಲ ಅಣ್ಣ. ಅದು ನಮ್ಮಿಂದ ಸಾಧ್ಯನೂ ಇಲ್ಲ. ಸರಿ ಬಿಡೋಣ, ಬಡವ ನೀ ಮಡಗ್ದಂಗಿರು ಅಂದಂಗೆ ಎಂದ್ರಾಯ್ತು. ನಮ್ಮ ಮನೆ ಬರಾನೇ ಇಷ್ಟು. ಏಯ್, ನಾನು ಹೇಳಿರೋದೆಲ್ಲ ನೆನಪಿದೆ ತಾನೇ? ಅಣ್ಣಂಗ್ ಮಾಮೂಲಿ ಎಲ್ಲ ಸರಿಯಾಗಿ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಮುಂದಿನ ನಾಯಕ ಅಣ್ಣಂಗೆ ಜೈ, ನಮ್ಮ ಮುಂದಿನ ನಾಯಕ ಅಣ್ಣಂಗೆ ಜೈ. ಹೊಲ ಮೇದಂತಿದೆ. ಅಲ್ಲ ಗುರು, ಇಂಥವ್ರೆಲ್ಲ ನಮ್ಮ ನಾಯಕರಾಗ್ಬಿಟ್ರೆ ಹೆಂಗೆ ಗುರು ಕತೆ? ಜನಗಳ ಹಿತ ಕಾಯಕ್ಕೆ ಬೇಕಾಗಿರೋ ಇಂಥವ್ರೆ ಜನರನ್ನ ಕಿತ್ತು ತಿಂದ್ರೆ ಹೆಂಗೆ ಗುರು ಜೀವನ ಮಾಡೋದು? ಇಂಥ ವ್ಯಕ್ತಿಗಳನ್ನ ಮತ ಹಾಕಿ ಯಾಕೆ ಗುರು ಆಯ್ಕೆ ಮಾಡಬೇಕು? ನೀನು ಮತ ಹಾಕೋಕ್ಕೆ ನೀನು ತಿಳ್ಕೊಳ್ಳಿರೋ ಮುಂಚೆ ಎಲ್ಲ ದುಡ್ಡಿರೋ ಶ್ರೀಮಂತರು ಸರ್ಕಾರಕ್ಕೆ ಕಂದಾಯ ಕೊಟ್ಟವ್ರು ಮಾತ್ರ ಮತ ಚಲಾವಣೆ ಮಾಡಿ ಅವ್ರ ನಾಯಕರನ್ನ ಆಯ್ಕೆ ಮಾಡ್ಕೊಂತಿದ್ರು. ಅಲ್ಲ ಗುರು, ಆದ್ರೆ ಈಗ ಹಂಗಿಲ್ವಲ್ಲ. ದೇಶದ ಯಾವುದೇ ವ್ಯಕ್ತಿ ಆದ್ರೂ ಅವನು ಒಳ್ಳೆಯವನ ಅಥವಾ ಕೆಟ್ಟವನ ಅಂತ ನೋಡಿ ಮತ ಹಾಕಿ ನಾವೇ ಆಯ್ಕೆ ಮಾಡ್ಬೋದಲ್ವಾ? ಅವನು ಒಳ್ಳೆಯವನ ಕೆಟ್ಟವನ ಅಂತ ನೋಡಿ ಮತ ಹಾಕಿ ಅವನ್ನ ನೀನು ಆಯ್ಕೆ ಮಾಡ್ತೀಯ. ಹೌದು, ಮತ ಹಾಕಿ ನಾವೇ ಆಯ್ಕೆ ಮಾಡ್ಬೋದು ತಾನೆ. ಮತ ಹಾಕೋಕೆ ನಿನ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಮತ ಹಾಕಕ್ಕೆ ನಿನ್ಗೆ ಅಧಿಕಾರ ಕೊಟ್ಟವ್ರು ಯಾರು? ನಿನಗಷ್ಟೇ ಅಲ್ಲ ಕಣೋ, ಸಂವಿಧಾನ ರಚಿಸ್ಬಿಟ್ಟು ಭಾರತದ ಪ್ರತಿಯೊಬ್ಬ ಪ್ರಜೆನೂ, ಅವನು ಬಡವನ ಶ್ರೀಮಂತನ ಅದ್ಯಾವುದು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ಪ್ರಜೆನೂ ಮತ ಹಾಕಿ ಅವರು ಬೇಕಾದ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕಾನೂನು ರೂಪಿಸಿದವರು ಅಂಬೇಡ್ಕರ್ ಅವರು. ಆ ಮಹಾನ್ ಭಾವ ಅಂಬೇಡ್ಕರ್ ಇರ್ದೇಗಿದ್ರೆ ನಮ್ಮ ದೇಶ ಹೆಂಗಿರ್ತಿತ್ತು, ನಮ್ಮ ಪಾಡಿ ಹೆಂಗಿರ್ತಿತ್ತು? ಗುರು ಬಾ ಗುರು, ಹೋಗೋಣ. ಎಲ್ಲಿಗಪ್ಪ ಹೋಗೋದು? ಅದೇ ಗುರು, ಅಂಬೇಡ್ಕರ್ ದಿನಾಚರಣೆ ಮಾಡ್ತಿದಾರಲ್ಲ, ಅಲ್ಲಿಗೆ ಹೋಗೋಣ ಬಾ. ನಾನು ಇಷ್ಟು ದಿನ ಅವಿವೇಕಿ ಥರ ಬೇರೆಯವ್ರ ಥರ ಹಾಗೆ ಹೀಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಮೊದಲು ಮಹಾನ್ ಭಾವನ ಕಾಲಿಗೆ ಬಿದ್ದು ನನ್ನ ಮನವರಿಕೆ ಮಾಡ್ಕೋಬೇಕು. ತುಂಬಾ ಸಂತೋಷ ಆಯ್ತು ಕಣೋ, ತುಂಬಾ ಸಂತೋಷ ಆಯ್ತು. ದೇಶದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆ ಮಹಾನ್ ಭಾವನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು, ಆ ಮಹಾತ್ಮನ ಆತ್ಮ ತುಂಬಾ ತೃಪ್ತಿ ಪಡುತ್ತೆ. ಇಲ್ಲಿ ದೇಶದಲ್ಲಿ ಬುದ್ಧಿವಂತ ಅಂತ ಇರೋ ಅವಿವೇಕಿ ಜನಗಳು ತಲೆಯಲ್ಲಿ ಏನೇನೋ ತುಂಬ್ಕೊಂಡು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲಿರೋ ಮೂಢನಂಬಿಕೆನ ಹೋಗ್ಲಾಡಿಸಿ ಆ ಮಹಾನ್ ಭಾವ ಒಂದು ಜಾತಿಗೋ ಒಂದು ಸಮುದಾಯಕ್ಕೋ ಮಾಡಿರೋದಲ್ಲ, ಪ್ರತಿಯೊಬ್ಬ ಪ್ರಜೆಗೂ ದೇಶಕ್ಕೋಸ್ಕರ ಮುಡಿಪಾಗಿದ್ರು ಅಂತ ಅರ್ಥ ಮಾಡ್ಕೊಂಡಿದ್ದ ದಿನ ಆ ಮಹಾನ್ ಭಾವ ತುಂಬಾ ಖುಷಿ ಪಡ್ತಾರೆ ಕಣೋ. ಬಾ ಹೋಗೋಣ, ಜೊತೆಯಲ್ಲಿ ಜನ್ಮದಿನ ಆಚರಣೆ ಮಾಡೋಣ. ಬಾ ಗುರು, ಹೋಗೋಣ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ.